ಹಲೋ ಎವ್ರಿವನ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ DCT ಅಪ್ಲಿಕೇಶನ್ಸ್ ಆ್ಯಂಡ್ ಅದರ ಕುರಿತಾದಂತೆ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮಿಸ್ಟೇಕ್ಸ್ಗಳು ಮಾಡಿದ್ದೀರಾ ಆ್ಯಂಡ್ ಅಪ್ಲಿಕೇಶನ್ ಇನ್ನು ಹಾಕೋದ್ರಲ್ಲಿ ಡೌಟ್ಸ್ ಇದೆ, ಅದ್ರ ಬಗ್ಗೆ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಕ್ಯಾನ್ ಎಡಿಟ್ ದ DCT ಅಪ್ಲಿಕೇಶನ್ಸ್, ಜೊತೆಗೆ ಈಸ್ ಕಂಪಲ್ಸರಿ ಟು ಆ್ಯಡ್ ಆಡಿಟ್ ಸಬ್ಜೆಕ್ಟ್ ಮಾರ್ಕ್ಸ್ ಇನ್ ದ ಅಪ್ಲಿಕೇಶನ್. ಆಲ್ಸೋ ಹೌ ಟು ಎಡಿಟ್ DCT ಅಪ್ಲಿಕೇಶನ್ಸ್, ಈ ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ನಿಮ್ಮ ಜೊತೆ ನಾನು ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಸಿಮಿಲರ್ ವಿಡಿಯೋಸ್. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ DCT ಅಪ್ಲಿಕೇಶನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ನಿಮಗೆ ಕಾಲೇಜಿಗೆ ಜಾಯ್ನ್ ಆಗೋದು, ಇಂಜಿನಿಯರಿಂಗ್ ಕೋರ್ಸಸ್ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಎವ್ರಿ ಟೈಮ್ಸ್ ಅಪ್ಡೇಷನ್ಸ್ ಸಿಗ್ತಾ ಹೋಗುತ್ತೆ. ಸೊ ವೆರಿ ಫಾಸ್ಟ್, ಸಪೋಸ್ ಇವಾಗ ಆಲ್ರೆಡಿ DCT ಅಪ್ಲಿಕೇಶನ್ಸ್ ಹಾಕ್ತಿರುವಂಥವ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ದೇರ್ ಆರ್ 5 steps. So, I know phases of online application. First is registration, entry of details, declaration, payment of fee and final printout. So, observe here, ಕನ್ನಡದಲ್ಲಿ ಹೇಳಬೇಕಂದ್ರೆ ನೋಂದಣಿ ಅರ್ಜಿಯಲ್ಲಿನ ವಿವರಗಳನ್ನು ಭರ್ತಿ ಮಾಡುವುದು, ಘೋಷಣೆ, ಶುಲ್ಕ ಪಾವತಿ ಅಂಡ್ ಅರ್ಜಿ ಮುದ್ರಣ. ಸಪೋಸ್ ಹಿಯರ್ ರಿಜಿಸ್ಟ್ರೇಷನ್, ಫಸ್ಟ್ ಇನಿಷಿಯಲಿ ಯು ಆರ್ ಗೋಯಿಂಗ್ ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ. ಆಲ್ರೆಡಿ ಎಲ್ಲರೂ ಕೂಡ ನೀವು ಆಲ್ಮೋಸ್ಟ್ ಮಾಡಿದ್ದೀರಾ, ಬಿಕಾಸ್ ಈಗ ಲಾಸ್ಟ್ ಫ್ರಮ್ 31st ಇಂದ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 13th, ನೆಕ್ಸ್ಟ್ 2 days ಅಲ್ಲಿ ಅಪ್ಲಿಕೇಶನ್ ಸ್ಟಾಪ್ ಆಗುತ್ತೆ. ಓನ್ಲಿ ಯು ಹ್ಯಾವ್ 2 days. ಸೊ 2 days ಟೈಮಿಂಗ್ಸ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿ, ಬಿಕಾಸ್ ದಟ್ ಇಸ್ ದ ಲಾಸ್ಟ್ ಡೇಟ್. ಸೊ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಂಡ್ ಎಂಟ್ರಿ ಆಫ್ ಆಲ್ ದ ಡೀಟೇಲ್ಸ್. ಇಲ್ಲಿ ಸಮ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಸಮ್ ಮಿಸ್ಟೇಕ್ಸ್ಗಳು ಮಾಡಿದ್ದೀರಾ. ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ವೋ, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಹಾಕೋದಕ್ಕೆ ಟ್ರೈ ಮಾಡ್ರಿ. ಅಂಡ್ ಫೈನಲಿ ಯು ಹ್ಯಾವ್ ಟು ಡಿಕ್ಲೇರ್ ದಟ್ ವಾಟ್ ಅಂಡ್ ಆಲ್ ಡೇಟಾ ಯು ಆರ್ ಸಬ್ಮಿಟಿಂಗ್. ನೋ, ಸೊ ಸೇವ್ ದಟ್ ಅಂಡ್ ಅದನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಬೇಕು. ಫೈನಲಿ ಡಿಕ್ಲರೇಷನ್, ಇಫ್ ಆಲ್ ದ ಡೇಟಾ ವಿಚ್ ಯು ಪ್ರೊವೈಡೆಡ್ ಆರ್ ಕರೆಕ್ಟ್ ಆಗಿದೆ ಅಂದ್ಕೊಂಡ್ರೆ ದೆನ್ ಯು ಕ್ಯಾನ್ ಗೋ ವಿತ್ ಎ ಡಿಕ್ಲರೇಷನ್. ಒನ್ಸ್ ಡಿಕ್ಲರೇಷನ್ ಈಸ್ ಕಂಪ್ಲೀಟೆಡ್, ಡನ್. ಡಿಕ್ಲರೇಷನ್ ಮಾಡಿದ ಮೇಲೆ ಯು ಹ್ಯಾವ್ ಟು ಪೇ ದ DCT ಅಪ್ಲಿಕೇಶನ್ ಫೀ ಫಾರ್ KE ಥ್ರೂ ಆನ್ಲೈನಲ್ಲಿ ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ್ಮೇಲೆ ದೆನ್ ಟೇಕ್ ಫೈನಲ್ ಪ್ರಿಂಟ್ಔಟ್. So these were the 5 phases of DCT applications. So DCT application last date ಯಾವತ್ತು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 13th of this month, August 2023. ಸೊ ನೆಕ್ಸ್ಟ್ 2 days ಅಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಸೊ ವಿತಿನ್ ಓನ್ಲಿ 2 days ಲೆಫ್ಟ್. ಸೊ ಓನ್ಲಿ 2 ದಿನ ನಿಮಗೆ ಉಳ್ಕೊಂಡಿದೆ. ಡೋಂಟ್ ಮಿಸ್ ದಟ್, ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ರಿ. ಜೊತೆಗೆ ಕೆಲವೊಬ್ಬರಿಗೆ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗೆ ಕೆಲವೊಬ್ಬರಿಗೆ ಸ್ಮಾಲ್ ಡೌಟ್ಸ್ಗಳಿದ್ದಾವೆ. ಆ ಡೌಟ್ಸ್ ಬಗ್ಗೆ ಕೂಡ ಒನ್ ಬೈ ಒನ್ ನಾನು ಕ್ಲಾರಿಫೈ ಮಾಡ್ತಾ ಬರೋಣ. ಈಸ್ ಓಲ್ಡ್ ಸ್ಟಡಿ ಸರ್ಟಿಫಿಕೇಟ್ ಈಸ್ ಎನಫ್? ಸೊ ನೀವು ಏನು ಮಾಡಿರ್ತಾರೆ, ಡಿಪ್ಲೊಮಾ ಜಾಯ್ನ್ ಆಗ್ತಿರುವಾಗ ಆರ್ ಅದರ್ ಕೋರ್ಸಸ್ ಜಾಯ್ನ್ ಆಗಬೇಕು ಅಂದ್ಕೊಂಡಾಗ ಸ್ಟಡಿ ಸರ್ಟಿಫಿಕೇಟ್ಸ್ ಸ್ಟಾರ್ಟ್ಸ್ ಫ್ರಮ್ 1st standard to 10th standard ತಗೊಂಡಿರ್ತೀರ. ಸೊ ಅದೇ ಓಲ್ಡ್ ಸರ್ಟಿಫಿಕೇಟ್ ಆಗುತ್ತಾ, ಸಾಕಾ ಅಥವಾ ಹೊಸ ತಗೋಬೇಕಾ? ಮತ್ತೊಮ್ಮೆ ಇಸ್ ನಾಟ್ ರಿಕ್ವೈರ್ಡ್ ಟು ಟೇಕ್ ಒನ್ ಮೋರ್ ಒರಿಜಿನಲ್. ಸಪೋಸ್ ನಿಮ್ಮ ಹತ್ರ ಈಗ ಆಲ್ರೆಡಿ ನೀವು ತಗೊಂಡಿದ್ದು ಒರಿಜಿನಲ್ಸ್ ನಿಮ್ಮ ಹತ್ರ ಇದ್ರೆ, ಇಫ್ ಯು ಹ್ಯಾವ್ ಒರಿಜಿನಲ್ ಲಾಸ್ಟ್ ಟೈಮ್ 3 years ಬ್ಯಾಕಲ್ಲಿ ನೀವು ತಗೊಂಡಿರುವಂತಹ ಅಥವಾ 4 years ಬ್ಯಾಕಲ್ಲಿ ನೀವು ತಗೊಂಡಿರುವಂತಹ ಸ್ಟಡಿ ಸರ್ಟಿಫಿಕೇಟ್ಸ್ ಒರಿಜಿನಲ್ ಇದ್ರೆ ಅಗೇನ್ ನೋ ನೀಡ್ ಟು ಟೇಕ್. ಸಪೋಸ್ ನಿಮ್ಮ ಹತ್ರ ಒರಿಜಿನಲ್ಸ್ ಇಲ್ಲ ಅಂತ ಹೇಳಿದ್ರೆ, ಮಿಸ್ ಆಗಿದೆ, ಇಲ್ಲ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಸೇರುವಾಗ ಕೊಟ್ಟಿದ್ದೀನಿ ಅಂತಂದ್ರೆ ಅಗೇನ್ ತಗೊಳ್ಬೇಕಾಗತ್ತೆ. ಅದಕ್ಕೆ ಯಾವುದೇ ರೀತಿಯ ವ್ಯಾಲಿಡಿಟಿ ಇಲ್ಲ. ಸಪೋಸ್ ನೀವು ತಗೊಂಡಿದ್ರೆ ದಟ್ಸ್ ಎನಫ್. ಸಿಮಿಲರ್ಲಿ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ವಿತಿನ್ 5 years ಎಜುಕೇಶನ್ ಪರ್ಪಸ್ಗೋಸ್ಕರ ತಗೊಳ್ಳೋರಿಗೆ 5 years ಮಾತ್ರ ವ್ಯಾಲಿಡಿಟಿ ಇರುತ್ತೆ. ತಗೊಂಡಿಲ್ಲ ಅಂದ್ರೆ ತಗೊಂಡಿರ್ಬೇಕು, ಆಲ್ರೆಡಿ ಟೈಮ್ ಆಗಿರುತ್ತೆ. RD ನಂಬರ್ನ ಅಟ್ಲೀಸ್ಟ್ ಸಬ್ಮಿಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಪ್ರೊಸೆಸ್ ಮಾಡ್ಬೋದು. ನೆಕ್ಸ್ಟ್, ಕೆನ್ ವಿ ಕರೆಕ್ಟ್ ದ ಮಿಸ್ಟೇಕ್ಸ್ ಇನ್ DCT ಅಪ್ಲಿಕೇಶನ್? ಎಸ್. ಸೊ ಆಲ್ರೆಡಿ ನಿಮಗೆ ಇನಿಷಿಯಲಿ ಅವರು ಯಾರು ಕೂಡ KE ವೆಬ್ಸೈಟ್ ಮುಖಾಂತರ ನಿಮ್ಗೇನು ಹೇಳಿರಲ್ಲ. ಎಡಿಟ್ ಮಾಡ್ಬೋದಾ ಅನ್ನೋ ಕ್ವಶನ್ಗೆ ನಾನು ಆನ್ಸರ್ ಮುಂದೆ ಹೇಳ್ತೀನಿ. ಬಿಫೋರ್ ದಟ್, ವಾಟ್ ಈಸ್ ದ BCID ಇನ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್? ಸೊ BCID ಅಂತ ಹೇಳಿದ್ರೆ ಬ್ಯಾಕ್ಲಾಗ್ ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ಆ ಕ್ಯಾಸ್ಟ್ ಅಲ್ಲಿ ನಿಮ್ಗೆ ಏನು BC ಅಂತ ಬರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಆಗಿ ತಗೊಂಡಾಗ ಕೊಡುವಂಥದ್ದು. ಸಪೋಸ್ ಆ ಒಂದು ಅಪ್ಲಿಕೇಶನ್ ಮೇಲೆ ನಂಬರ್ಸ್ ಇರುತ್ತೆ, ಅದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. RD ನಂಬರ್ ಅಂತ ಹೇಗೆ ಬರುತ್ತೋ ಅದೇ ತರನೇ BC ಬಂದ್ಬಿಟ್ಟು ಎಲ್ಲರಿಗೂ ಬರಲ್ಲ. ಸಪೋಸ್ OBC ಆಗಿದ್ರೆ BC ಅನ್ನೋದು ಕೊಡಲ್ಲ, RD ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ಮೈಂಡ್ ಮಾಡ್ಕೊಡ್ರಿ. ಸೊ ಅಲ್ಲೇ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುವಂತ ನಂಬರ್ ಆಗಿರುತ್ತೆ, ಅದನ್ನೇ ನೀವು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್, ಐ ಹ್ಯಾವ್ ಬ್ಯಾಕ್ ಸಬ್ಜೆಕ್ಟ್, ಶುಡ್ ಐ ಅಪ್ಲೈ DCT? ಸಪೋಸ್ ನನಗೆ 5th ಸೆಮಿಸ್ಟರ್ಲಿ ಅಥವಾ ಬಿಫೋರ್ ದ ಸೆಮಿಸ್ಟರ್ಸ್ ಅಲ್ಲಿ ಬ್ಯಾಕ್ ಆಗಿದೆ, ನಾನು ಇವಾಗ DCT ಅಪ್ಲೈ ಮಾಡ್ಬೋದಾ? ಎಸ್, ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಮಂತ್ ಅಲ್ಲಿ ಆಲ್ರೆಡಿ ಎಕ್ಸಾಮ್ ನಡೆದಿದೆಯಲ್ಲ, ಆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗಿರಲೇಬೇಕು.
ಕ್ಲಿಯರ್ ಆಗಬೇಕಾಗುತ್ತೆ ರಿಸಲ್ಟ್ ಬಂದಾಗ. ನೆಕ್ಸ್ಟ್ ಅಪ್ಕಮಿಂಗ್ ಏನು ನಿಮಗೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟಲ್ಲಿ ಆ ಸಬ್ಜೆಕ್ಟ್ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದರೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ದೆನ್ ನೀವು ಈ ಒಂದು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾ ಕ್ಲಿಯರ್ ಆದ್ಮೇಲೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಏನಾದ್ರು ಮೈಂಡ್ ಸೆಟ್ ಅಲ್ಲಿ ಇದ್ರೆ ನೀವು ಅಪ್ಲಿಕೇಶನ್ ಡೇಟ್ ಮುಗಿದು ಹೋಗುತ್ತೆ. ಸೊ ಬೆಟರ್ ಟು ಫಿಲ್ ದ ಅಪ್ಲಿಕೇಶನ್ ನಾವು. ಸೊ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡ್ಬಿಟ್ಟು ನೀವು DCT ಪ್ರೋಸೆಸ್ ಏನಿದೆ ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದು ಒಳ್ಳೇದು, ಸ್ಟಡೀಸ್ ಮಾಡ್ತಾ ಇರೋದು ಒಳ್ಳೇದು. ಸಪೋಸ್ ನಿಮ್ಗೆ ಈಗ ರಿಸಲ್ಟ್ ಬಂದಾಗ ಕ್ಲಿಯರ್ ಆದಾಗ ದೆನ್ ಯು ಕ್ಯಾನ್ ಪ್ರೊಸೀಡ್. So this is what backlash of it. And I have filled wrong information. Can I edit? This is very important. Yes, ಎಡಿಟ್ ಮಾಡ್ಬೇಕು ಆಗುತ್ತಾ? ಆಲ್ರೆಡಿ ನಾನು ಯಾವುದೋ ಒಂದು ಇನ್ಫಾರ್ಮೇಶನ್ ತಪ್ಪಾಗಿ ಕೊಟ್ಬಿಟ್ಟಿದ್ದೀನಿ. ಸಪೋಸ್ ಕೆಲವೊಂದು ಸ್ಟೂಡೆಂಟು ನಮ್ಮ ಸ್ಕೂಲ್ನ 1 to 10th ವರೆಗೂ ನೀವು ಯಾವ ಸ್ಕೂಲಲ್ಲಿ ಓದಿರೋ ಅಂತ ಸಪ್ರೇಟಾಗಿ ಹಾಕಬೇಕಾಗತ್ತೆ. ಅದನ್ನು ಹಾಕುವಾಗಲೇ ಮಿಸ್ಟೇಕ್ ಮಾಡಿದ್ರೆ ಅಂದ್ರೂ ಕೂಡ ಎಡಿಟ್ ಮಾಡೋಂಥ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ಈಸ್ ಸಪೋಸ್ ನನ್ನ ಮಾರ್ಕ್ಸಸ್ ನಾನು ಹಾಕಿರುವಂಥದ್ದು ಮಿಸ್ಟೇಕ್ ಆಗಿದೆ, ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಾಗಿದೆ, ಇಲ್ಲ ನನ್ನ ಕ್ಯಾಸ್ಟ್ ಇದರಲ್ಲಿ ನನ್ನ ಮಿಸ್ಟೇಕ್ಸ್ ಆಗಿದೆ. ಆ ಕೆಲವೊಂದು ಏನು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಲ್ಲಿ ಸೆಲೆಕ್ಟ್ ಮಾಡೋದೇ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಅಥವಾ ನಾನು ಡಿಪ್ಲೊಮಾನ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಸೆಕೆಂಡ್ ಇಯರ್ ಜಾಯ್ನ್ ಆಗಿದೆ, ಬಟ್ ಅಲ್ಲಿ ಫಸ್ಟ್ ಇಯರ್ ಅಂತ ಕೊಟ್ಟಿದ್ದೆ, ಅಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋರಿಗೆಲ್ಲರಿಗೂ ಕೂಡ ಎಡಿಟ್ ಮಾಡ್ಬೋದು. ಬಟ್ ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ಜಾಯ್ನ್ ಆಗಿದ್ರು, ವೆರಿ ಇಂಪಾರ್ಟೆಂಟ್, ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ಜಾಯ್ನ್ ಆಗಿದ್ರೆ ನೀವು ಸೆಕೆಂಡ್ ಇಯರ್ಗೆ ಹೋಗಿರ್ತೀರಾ. ಸೊ ಅಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಎಸ್ ಅಂತ ಕೊಟ್ಟಾಗ ಲ್ಯಾಟ್ರಲ್ ಎಂಟ್ರಿನ ನೀವು ಸೆಕೆಂಡ್ ಇಯರ್ ಡಿಪ್ಲೊಮಾಕ್ಕೆ ಜಾಯ್ನ್ ಆದವರು ಎಸ್ ಅಂತ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಮ ಆಪ್ಷನ್ಲಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಆ್ಯಂಡ್ ಥರ್ಡ್ ಇಯರ್ಸ್ ಮಾರ್ಕ್ಸ್ ಮಾತ್ರ ಕೇಳುತ್ತೆ. ನೋ ಅಂತ ಕೊಟ್ಟರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ಮಾರ್ಕ್ಸನ್ನು ಕೇಳುತ್ತೆ ಅಪ್ಲಿಕೇಶನ್ಲಿ. ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಫಿಲ್. ಸೊ ಫಿಲ್ ಮಾಡುವಾಗ ಸಪೋಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್. ಫಸ್ಟ್ ಇಯರ್ ಮಾರ್ಕ್ಸ್ ಹೇಗೆ, ಸೆಕೆಂಡ್ ಇಯರ್ ಹೇಗೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಅಲ್ಲ ನಿಮ್ಮ ಡೌಟ್ಗಳಿಗೆ. ಎಡಿಟ್ ಮಾಡ್ಬೋದಾ? ಎಡಿಟ್ ಎಸ್, ಯಾರು ಟೆನ್ಷನ್ ತಗೊಳ್ಳೋದು ಬೇಡ. ಮಿಸ್ಟೇಕ್ಸ್ ಮಾಡಿದ್ರೆ ಎಡಿಟ್ ಆಪ್ಷನ್ ಕೊಡ್ತಾನೆ, ನೀವಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಸಪೋಸ್ ಒಂದು ವೇಳೆ ಎಡಿಟ್ ಮಾಡೋಕ್ಕಾಗಲಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಡೋಂಟ್ ವರಿ ರಜಾ, ಬಿಕಾಸ್ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ನೀವು ವೆರಿಫಿಕೇಶನಿಗೆ ಅಂತ KEಗೆ ಹೋದಾಗ ನೀವೇನು ಸ್ಮಾಲ್ ಮಿಸ್ಟೇಕ್ಸ್ ಮಾಡಿರ್ತೀರೋ ಆ ಅಪ್ಲಿಕೇಶನ್ ಇಟ್ಕೊಂಡ್ಬಿಟ್ಟು ಅದನ್ನು ಪ್ರತಿಯೊಬ್ಬರದು ಕೂಡ ವೆರಿಫೈ ಆಗುತ್ತೆ. ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಆ ಮಿಸ್ಟೇಕ್ಸ್ನ ಅಲ್ಲಿ ಸರಿ ಮಾಡ್ತಾರೆ. ಸೊ ಯಾವುದೇ ರೀತಿಯ ಟೆನ್ಷನ್ಸ್ ಬೇಡ. ಅಪ್ಲಿಕೇಶನ್ ಆಲ್ರೆಡಿ ಫುಲ್ ಕಂಪ್ಲೀಟ್ ಮಾಡಿದವರು, ಆಲ್ರೆಡಿ ಪೇಮೆಂಟ್ ಮಾಡಿದಂಥವ್ರು, ಜಸ್ಟ್ ನೀವು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಸೊ DCTನಲ್ಲಿ ಚೆನ್ನಾಗಿ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅಪ್ಲಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಎಡಿಟ್ ಬಿಟ್ಟಾಗ ಎಡಿಟ್ ಮಾಡ್ಕೊಳ್ಬೋದು, ಅಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ವೆರಿಫಿಕೇಶನ್ ಹೋದಾಗ ನಿಮ್ಗೆ ಅವರೇನೆ ಸರಿ ಮಾಡ್ತಾರೆ. ದಿಸ್ ಇಸ್ ದ ಇನ್ಫಾರ್ಮೇಶನ್, ವೆರಿ ಇಂಪಾರ್ಟೆಂಟ್. ಎಡಿಟ್ ಯಾವಾಗ ಬಿಡ್ತಾರೆ ಸರ್ ಅದಕ್ಕೂ ಕೂಡ ಆನ್ಸರ್ ಹೇಳ್ತೀನಿ. ಬಿಫೋರ್ ದಟ್ ಆಡಿಟ್ ಮಾರ್ಕ್ಸ್ ಆ್ಯಡ್ ಮಾಡಬೇಕು. ಸಪೋಸ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ನಿಮಗೆ ಎಕ್ಸ್ಟ್ರಾ ಸಬ್ಜೆಕ್ಟ್ಗಳು EVS ಇನ್ ಫಸ್ಟ್ ಸೆಮಿಸ್ಟರ್, ಆರ್ ಕನ್ನಡ 1, ಕನ್ನಡ 2 ಥರ್ಡ್ ಸೆಮಿಸ್ಟರ್ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫೋರ್ತ್ ಸೆಮಿಸ್ಟರ್. ಸೊ ಆಲ್ರೆಡಿ ಕೆಲವೊಬ್ರು ಏನು ಮಾಡಿದ್ರು, ಅಪ್ಲಿಕೇಶನ್ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಸರ್ ನಾನು ನಮ್ಮ ಕಾಲೇಜಲ್ಲಿ ಹೇಳಿದ್ರು ಕೆಲವೊಂದು ಕಡೆ ಆ್ಯಡ್ ಮಾಡಿ ಅಂತ, ಕೆಲವ್ರು ಬೇಡ ಅಂತ ಹೇಳಿದ್ರು. ಸರ್ ನಾನು ಆ್ಯಡ್ ಮಾಡಿದ್ದೀನಿ, ಕೆಲವೊಂದು ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್, ನಾನು ಆ್ಯಡ್ ಮಾಡಿಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಮಾಡಿ, ಡಿಕ್ಲರೇಷನ್ ಮಾಡಿ, ಪೇಮೆಂಟ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಆ್ಯಡ್ ಮಾಡಬೇಕಾ ಅಥವಾ ಮಾಡಬೇಕರ್ದ? ಮಾಡಿದವ್ರದ್ದು ಏನು ಕತೆ, ಮಾಡದೇ ಇದ್ದವ್ರದ್ದು ಏನು ಕತೆ? ಆ್ಯಡ್ ಮಾಡಿದವ್ರದ್ದು, ಮಾಡದೇ ಇದ್ದವರು. ಸೊ ಡೋಂಟ್ ವರಿ ಡಿಯರ್ ಫ್ರೆಂಡ್ಸ್. ಸಪೋಸ್ ನೀನು ಮಾಡಿಲ್ಲ ಅಂದ್ರೂ ಕೂಡ ಡೋಂಟ್ ವರಿ, ಬಿಕಾಸ್ ನಿನಗೆ ರ್ಯಾಂಕನ್ನು ಕನ್ಸಿಡರೇಷನ್ ಮಾಡುವಂಥದ್ದು ಓನ್ಲಿ ಥರ್ಡ್ ಇಯರ್, ಫೈನಲ್ ಇಯರ್ ಮಾರ್ಕ್ಸ್ ಮೇಲೆ ಮಾತ್ರ. ಸಪೋಸ್ ಇಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರು ಕೂಡ ವೆರಿಫಿಕೇಶನ್ಗೆ ಹೋದಾಗ ನೀವು ಅದನ್ನು ಎಡಿಟ್ ಮಾಡಬಹುದು. ಆಲ್ರೆಡಿ ಅಪ್ಲಿಕೇಶನ್ ಇನ್ನೂ ಫಿಲ್ ಮಾಡಿಲ್ಲ ಅಂದರೆ ಪ್ಲೀಸ್ ನೋಟ್ ಡೌನ್, ಅಪ್ಲಿಕೇಶನ್ ಇನ್ನೂ ಕೂಡ ಫಿಲ್ ಆಗಿಲ್ಲ ಅಂತಂದರೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಆ ಒಂದು ಮಾರ್ಕ್ಸ್ನ ಅಡಿಷನ್ ಮಾಡ್ಕೊಂಡ್ಬಿಟ್ಟು ದೆನ್ ಯು ಪ್ರೊಸೀಡ್. ಸಪೋಸ್ ಅಪ್ಲಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದರೆ ಡೋಂಟ್ ವರಿ, ಬಿ ಹ್ಯಾಪಿ, ಜಸ್ಟ್ ಯು ಕಾನ್ಸಂಟ್ರೇಟ್ ಅಬೌಟ್ ಯುವರ್ ಸ್ಟಡೀಸ್, ಬಿಕಾಸ್ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಸೊ ನೀವು ಬೇರೆ ಬೇರೆ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಏನಾಗುತ್ತೋ, ಏನು ಇನ್ಫಾರ್ಮೇಷನ್ ಆಗುತ್ತೋ, ಏನು ಪ್ರಾಬ್ಲಮ್ ಆಗುತ್ತೋ ಅಂತ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಜಸ್ಟ್ ನೀವು ಏನು ಅಪ್ಲಿಕೇಶನ್ ಫಿಲ್ ಆಗಿದೆ, ನಥಿಂಗ್ ಟು ವರಿ, ಜಸ್ಟ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಬಟ್ ವೆರಿಫಿಕೇಶನ್ ಹೋದಾಗ ಅಲ್ಲಿ ಕ್ಲಿಯರ್ ಆಗಿ ಅದರ ಬಗ್ಗೆ ಮಾತಾಡ್ಬಿಟ್ಟು ನಿಮ್ದು ಏನು ಎಡಿಟ್ ಇದೆ ಅದನ್ನು ನೀವು ಎಡಿಟ್ ಮಾಡ್ಕೊಳ್ಬೋದು. ಇವನ್ ಎಡಿಟ್ ಆಪ್ಷನ್ ಕೊಟ್ಟಾಗಲೂ ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು. ಆ ನೆಕ್ಸ್ಟ್ ಮತ್ತೆ ಪ್ರೋಸೆಸ್ಸಲ್ಲಿ ನೀವು ವೆರಿಫಿಕೇಶನ್ KEಗೆ ಹೋದಾಗ ಹೋಗಲೇಬೇಕಾಗುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸು ಪ್ರತಿಯೊಂದು ತಗೊಂಡು. ದಟ್ ಟೈಮ್ ಯು ಕ್ಯಾನ್ ಚೇಂಜ್ ಇಟ್, ರಿಕ್ವೆಸ್ಟ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಬೋದು. ಈಗ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸಪೋಸ್ ಮಾರ್ಕ್ಸ್ ಹೇಗೆ ಆ್ಯಡ್ ಮಾಡಬೇಕು ನೀವು ಅಬ್ಸರ್ವ್ ಮಾಡ್ಬೋದು. ಸಪೋಸ್ ಲೆಟ್ಸ್ ಟೇಕ್ CS ಡಿಪಾರ್ಟ್ಮೆಂಟ್, ದಿಸ್ ಇಸ್ ಒನ್ ಎಕ್ಸಾಂಪಲ್. CS ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಅಥವಾ ಅದರ್ ಡಿಪಾರ್ಟ್ಮೆಂಟ್. ಸಪೋಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಮೇ ಬಿ 450 ಆರ್ 550. ಸೊ ಕೆಲವೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಚೇಂಜಸ್ ಇರುತ್ತೆ, ಮೈಂಡ್ ಮಾಡ್ಕೊಳ್ರಿ. ನಾನೊಂದು ಎಕ್ಸಾಂಪಲ್ ತೊಗೊಳ್ತಾ ಇರೋದಷ್ಟೇ ಇದು. ಸಪೋಸ್ ಫಸ್ಟ್ ಸೆಮಿಸ್ಟರ್ 450, ಸೆಕೆಂಡ್ ಸೆಮಿಸ್ಟರ್ 550. ಈಗ 450 ಪ್ಲಸ್ 550 1000 ಇಸ್ ದ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್.
ಅದರಲ್ಲಿ ನೀನೇ ಸ್ಕೋರ್ ಮಾಡಿದ್ಯಾ, ಮೇ ಬಿ ಇಲ್ಲಿ 400 ಸ್ಕೋರ್ ಮಾಡಿರ್ತೀಯಾ, ಇಲ್ಲಿ ನೀನು 420 ಸ್ಕೋರ್ ಮಾಡಿದ್ಯಾ, ಟೋಟಲಿ 820 ಮಾರ್ಕ್ಸ್ ಆಯ್ತು. ಸೊ ನೀನು ತಗೊಂಡಿರೋ ಅಪ್ಟೈನ್ಡ್ ಮಾರ್ಕ್ಸ್ ಈಸ್ 820, ಬಟ್ ಟೋಟಲ್ ಮಾರ್ಕ್ಸ್ ಈಸ್ 1000. ದಿಸ್ ಯು ಹ್ಯಾವ್ ಟು ಸಬ್ಮಿಟ್ considering first and second semester. Similarly, considering third and fourth semester, 450 plus 450 900, but out of 900 ಇಲ್ಲೂ ಕೂಡ ಒಂದು 400 ಸ್ಕೋರ್ ಮಾಡಿರ್ತೀಯಾ, ಇಲ್ಲೂ ಕೂಡ 400, ಎಷ್ಟಾಯ್ತು ಟೋಟಲಿ 800. ಸೊ ದಟ್ ಈಸ್ 800 you scored out of 900. That means obtained marks is 800, total marks is 900. Similarly, if you come into 400, it may be 350 and 350. Total is 700 out of 100. This is the way you have to consider the marks. Suppose ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿಗೆ ಹೋಗಿದ್ರೋ ಫಸ್ಟ್ ಸೆಮಿಸ್ಟರ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಇರೋದಿಲ್ಲ, ಜಸ್ಟ್ ಇವೆರಡು ಕಾಲಮ್ ಮಾತ್ರ ಇರುತ್ತೆ ನಿಮಗೆ. ಯಾವುದು? ಥರ್ಡ್ ಅಂಡ್ ಫೋರ್ತ್ ಸೆಕೆಂಡ್ ಇಯರ್ ಇರುತ್ತೆ, ಫಿಫ್ತ್ ಅಂಡ್ ಸಿಕ್ಸ್ತ್ ಥರ್ಡ್ ಇಯರ್ ಮಾರ್ಕ್ಸ್ ಮಾತ್ರ ನೀವು ಆಡ್ ಮಾಡಬೇಕು. ಸೊ ಅಡಿಷನ್ ಟು ದಿಸ್ 1 to 10 ಸ್ಟ್ಯಾಂಡರ್ಡ್, ನೀವು ಎಲ್ಲಿ 1 to 10 ಸ್ಟ್ಯಾಂಡರ್ಡ್ ಓದಿದಿರೋ ಅದನ್ನು ಕೂಡ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟಿಲ್ 10th ಸ್ಟ್ಯಾಂಡರ್ಡ್. ದಟ್ ಇನ್ಫಾರ್ಮೇಶನ್ ಕೂಡ ನಿಮ್ಮ ಅಪ್ಲಿಕೇಶನ್ ಕೇಳುತ್ತೆ. ದಟ್ ಯು ಹ್ಯಾವ್ ಟು ಫಿಲ್ ಯಾವ್ಯಾವ ಸ್ಕೂಲಲ್ಲಿ ಎಷ್ಟನೇ ವರ್ಷದಿಂದ ಯಾವ ವರ್ಷದವರೆಗೂ ಫಿಲ್ ಮಾಡಿದ್ದೀರಾ, ಸ್ಟಡಿ ಮಾಡಿದ್ದೀರಾ, ಅದನ್ನ ಕರೆಕ್ಟ್ ಆಗಿ ಇಯರ್, ಸ್ಕೂಲ್ ನೇಮ್ ಅಂಡ್ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಕ್ಯಾನ್ ಎಡಿಟ್ ದ DCT ಅಪ್ಲಿಕೇಶನ್. ಆಲ್ರೆಡಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟೆ. ಎಸ್, ಯು ಕ್ಯಾನ್ ಎಡಿಟ್ ಇಟ್. ನೀವು ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿಬಿಟ್ಟು ಸೊ ಏನು ನಿಮ್ಗೆ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ರಾಂಗ್ ಏನಾಗಿದೆ ಅದನ್ನು ನೀವು ಇನ್ಫಾರ್ಮೇಶನ್ ಸರಿ ಮಾಡ್ಕೊಳ್ಬಹುದು. ಸೊ ಇದನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ. ಸೊ ಹಾಗಂತೇಳಿ ಯಾರು ಇನ್ನೂ ಹೊಸದಾಗಿ ಅಪ್ಲಿಕೇಶನ್ ಇನ್ನೂ ಫಿಲ್ ಮಾಡ್ಬೇಕಂತಿದ್ರೋ ನೀವು ತಪ್ಪು ಮಾಡದಿರೋ ಹಾಗೆ ಟ್ರೈ ಮಾಡ್ರಿ. ನೆಕ್ಸ್ಟ್ ಒನ್ ಮೋರ್ ಈಸ್ ನಮ್ಮ ಒಂದು TTT ಅಕಾಡೆಮಿಲಿ ಆಪ್ ಮುಖಾಂತರ ಸ್ಟಡಿ ಮೆಟೀರಿಯಲ್, MCQs, DCET ಕ್ಲಾಸಸ್ ಪ್ರತಿಯೊಂದು ಕೂಡ ಎಲ್ಲ DCT ಅಪ್ಡೇಟ್ಸ್ ಇದೇ ತರಹ ಪ್ರತಿ ಅಪ್ಡೇಟ್ಸ್ ಕೂಡ ನಿಮಗೆ ಈ ಆ್ಯಪಲ್ಲಿ ಅವೈಲಬಲ್ ಇರುತ್ತೆ. ಈ ಆ್ಯಪಲ್ಲಿ ಸಪೋಸ್ ನೀವು ಬ್ಯಾಚ್ ಕೋಡ್ ಇದೆ, DCET ಡಿಪ್ಲೊಮೊ CET ಅಂತ ಹೇಳ್ಬಿಟ್ಟು ಬ್ಯಾಚ್ ಇದೆ, ಆ ಬ್ಯಾಚಿಗೆ ಜಾಯ್ನ್ ಆಗಬೇಕಂದ್ರೆ TTT DCET ಬ್ಯಾಚ್ ಕೋಡ್ ಈಸ್ ಏನಿದೆ ಅಂತ ಹೇಳಿದ್ರೆ TTT DCET. So this is what batch code you can observe here. ಸೊ ಅದನ್ನು ನೀವು ಟೈಪ್ ಮಾಡೋದ್ರಿಂದ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಪ್ರತಿದಿನದ ಅಪ್ಡೇಟ್ಸ್ DCET, TTT DCET, ದಿಸ್ ಅ ಬ್ಯಾಚ್ ಕೋಡ್. ಇದನ್ನು ಹಾಕ್ಬಿಟ್ಟು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ಸ್ ಕೂಡ ನಮ್ಮ ಆ್ಯಪ್ನ ಲಿಂಕ್ಸ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಇದ್ರ ಮುಖಾಂತರ ನೀವು ಜಾಯ್ನ್ ಮಾಡ್ಕೊಂಡ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಇನ್ನೂ ಒಂದು ಈಸ್ ಕಂಪಲ್ಸರಿ ಟು ಆ್ಯಡ್ ಸಬ್ಜೆಕ್ಟ್ಸ್ ಮಾರ್ಕ್ಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಎಸ್ ಡೂ ಇಟ್. ಓಕೆ, ಸಪೋಸ್ ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರು ಮಾಡಕ್ ಆಗಲಿಲ್ಲ ಅಂತಂದ್ರೆ, ಮಾಡಿಲ್ಲ ಸರ್ ಅಂತಂದ್ರೆ, ನಥಿಂಗ್ ಟು ವರಿ, ಬಿಕಾಸ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ದ ಮಾರ್ಕ್ಸ್ ಈಸ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ DCET ರ್ಯಾಂಕ್. ಸೊ ದ ರೀಸನ್ ನಥಿಂಗ್ ಟು ವರಿ. ಮಾಡದೇ ಇಲ್ದವರು ಇನ್ನೂ ಕೂಡ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರೋರು ಟ್ರೈ ಟು ಆಡ್ ಇಟ್. ಓಕೆ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ DCET ಎಕ್ಸಾಮ್ಸ್ ಬಂದ್ಬಿಟ್ಟು ನಿಮಗೆ ಯಾವತ್ತಿದೆ? 10th of September. I mean next month ನಿಮಗೆ ಓನ್ಲಿ ಆಲ್ಮೋಸ್ಟ್ 28 days ಲೆಫ್ಟ್. ಸೊ ಅಷ್ಟು ದಿನ ಇದೆ. ಆಲ್ 5 ಸಬ್ಜೆಕ್ಟ್ಸ್ ಕೂಡ ವಿತಿನ್ 3 hours ಅಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಈ ಡೈರೆಕ್ಷನ್ಸ್ ಅಲ್ಲಿ ನಮ್ಮ TTT ಅಕಾಡೆಮಿಯಿಂದ ಬುಕ್ಸ್ ನ ಪ್ರೊವೈಡ್ ಮಾಡಿದೀವಿ. ಆಲ್ಮೋಸ್ಟ್ 4000 ಕಾಪೀಸ್ ಸೋಲ್ಡ್ ರೈಟ್ ನೌ. ಸೊ ನೀವು ಕೂಡ ಮೈಂಡಲ್ಲಿ ಇಟ್ಕೊಳ್ರಿ, ನಿಮ್ದು ಕೂಡ ಬೇಕು ಅಂತಂದ್ರೆ ಯು ಕ್ಯಾನ್ ಅಬ್ಟೈನ್ ದಿಸ್ ಬುಕ್ ಇವನ್ ಇನ್ Amazon as well as Flipkart, even though Avenue Road, all the book stalls across the Karnataka as well as Sapna stores, even our TTT application publications.com ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಆಗೋದನ್ನ ತಗೊಳ್ಬೋದು. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫಾರ್ DCET ಸ್ಟೂಡೆಂಟ್ಸ್ ಫ್ರಮ್ ಅವರ್ TTT ಅಕಾಡೆಮಿ, ಇಂಡಿಪೆಂಡೆನ್ಸ್ ಡೇ ಆಫರ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನೀವೇನಾದ್ರೂ ಆಲ್ರೆಡಿ ನಮ್ಮಲ್ಲಿ ಏನ್ ಕ್ಲಾಸ್ ನಡೆದಿದೆ ಆ ಕ್ಲಾಸಿನ ರೆಕಾರ್ಡ್ ಬೇಕು ಅಂದ್ರೆ ವಿತ್ ಎ ವೆರಿ ಲೆಸ್ ಕಾಸ್ಟ್, ಓನ್ಲಿ ಫಾರ್ ನೆಕ್ಸ್ಟ್ 4 days ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಡಿಪೆಂಡೆನ್ಸ್ ಡೇ ಆಫರ್ ಕೊಡ್ತಾ ಇದೀವಿ. ಜಸ್ಟ್ 2500 rupeesಗೆ ರೆಕಾರ್ಡೆಡ್ ಕ್ಲಾಸಸ್, ಲೈವ್ ಅಲ್ಲಿ ಮಾಡಿರುವಂತಹ ರೆಕಾರ್ಡೆಡ್ ಕ್ಲಾಸ್ನ ನಮ್ಮ ಒಂದು ಆಪ್ ಮುಖಾಂತರ ನಿಮಗೆ ಕ್ಲಾಸಸ್ ಸಿಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ಸ್. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇರುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ನಮ್ಮ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಲೈವ್ ರೆಕಾರ್ಡೆಡ್ ಕ್ಲಾಸ್ನ ನೀವು ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಸಪೋಸ್ ಬೇಕಾದ್ರೆ ಸ್ಟಡಿ ಮೆಟೀರಿಯಲ್ ಇರುವಂತಹ ಪ್ರತಿಯೊಂದು ಟಾಪಿಕ್ಸ್ನು ಕೂಡ ಡೀಟೇಲ್ಡ್ ಆಗಿ ಸ್ಟಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು ಇಲ್ಲಿ ಲೈವ್ ಆಗಿ. ಆ ಒಂದು ಕ್ಲಾಸ್ನ ನೀವು ತಗೊಳ್ಬಹುದು. ಜಸ್ಟ್ ಇಟ್ ಇಸ್ ಎ ಕಾಸ್ಟ್ ಆಫ್ 2500 rupees. ಸೊ ಅಂಡ್ ನೆಕ್ಸ್ಟ್ ನಮ್ಮ ಒಂದು ಚಾನಲ್ ಮುಖಾಂತರ ನಿಮಗೆ ಹೌ ಟು ಡೌನ್ಲೋಡ್ DCET ಎಕ್ಸಾಮ್ ಹಾಲ್ ಟಿಕೆಟ್ ಆಸ್ ವೆಲ್ ಆಸ್ ಹೇಗೆ ನಾನು DCET ಕೌನ್ಸಿಲಿಂಗ್ ಅಲ್ಲಿ ಭಾಗಿಯಾಗಬೇಕು, DCET ಕೌನ್ಸಿಲಿಂಗ್ ಅಲ್ಲಿ ಯಾವುದೆಲ್ಲ
ಪಾಯಿಂಟ್ಸ್ನ ಕನ್ಸಿಡರೇಷನ್ ಮಾಡ್ಕೊಳ್ಬೇಕು. ಯಾವುದು ಬೆಸ್ಟ್ ಕಾಲೇಜ್, ನನ್ನ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬಹುದು, ಈ ತರಹ ಎನ್ ನಂಬರ್ ಆಫ್ ನಿಮ್ಮ ಡೌಟ್ಗಳಿಗೆ ನಮ್ಮ ಒಂದು ಚಾನಲ್ ಮುಖಾಂತರ ನಿಮ್ಗೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಕ್ಲಾಸಸ್ ಬೇಕಾದರೆ ಈ ಕಾಣಿಸ್ತಿರುವಂತಹ ಯಾವುದಾದ್ರೂ ನಂಬರಿಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ DCET ರೆಕಾರ್ಡೆಡ್ ಕ್ಲಾಸಸ್ ಅಥವಾ ಲೈವ್ ಕ್ಲಾಸ್ ಬೇಕು ಅಂದ್ರೆ ತಗೊಳ್ಬಹುದು, ಅಥವಾ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂದ್ರೆ ತಗೊಳ್ಬಹುದು. ದೆನ್ ಯು ಕ್ಯಾನ್ ಗೆಟ್ ಎ ಗುಡ್ ರ್ಯಾಂಕ್. ಸೊ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.